ಬಿಗ್ ಬಾಸ್ ಬರ್ತಿರ್ತಕ್ಕಂತ ಕಂಟೆಸ್ಟೆಂಟ್ಗಳು ಯಾರ್ಯಾರು? ಮೊದಲನೇದಾಗಿ ಫಸ್ಟ್ ಟಾಪ್ 3 ಕಂಟೆಸ್ಟೆಂಟ್ಗಳು ಯಾರು ಅಂತಂದೇಳಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿದೆ. ನಿಮ್ಗೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಾಗಿರ್ಬೋದು ಆ 3 ಜನ ವ್ಯಕ್ತಿಗಳು ಯಾರ್ಯಾರು ಅಂತ. ಆ 3 ಜನರ ಹೆಸರನ್ನ ನಾನು ಲೇಟ್ ಮಾಡದೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಸರ್, ಬಿಗ್ ಬಾಸ್ ಅಪ್ಡೇಟ್ ಯಾವಾಗ ಸರ್? ಬಿಗ್ ಬಾಸ್ ಅಪ್ಡೇಟ್ ಯಾವಾಗ? ಬಿಗ್ ಬಾಸ್ ಬಗ್ಗೆ ನೀವು ಮಾತಾಡಲ್ವಾ? ಅರೆ, ಬಿಗ್ ಬಾಸ್ ಸೀಸನ್ 12 ಬಂದೇ ಬಿಡ್ತು. ನೀವ್ ಯಾಕೆ ಸರ್ ಸೈಲೆಂಟ್ ಆಗಿದ್ದೀರಾ? ಬೇರೆಯವರೆಲ್ಲ ಮಾತಾಡ್ತವ್ರೆ, ನೀವು ಅಪ್ಡೇಟ್ ಕೊಡಲ್ವಾ? ಯಾಕೆ ಸೌಜನ್ಯ ಕೇಸಲ್ಲಿ ಬಿಸಿ ಆಗ್ಬಿಟ್ರಾ? ಇಲ್ಲ, ಬರ್ತೀನಿ ಅಂತ ಹೇಳಿದ್ದೆ ತಾನೆ. ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಅಂತ ಹೇಳಿದೀನಿ, ಸದ್ಯದಲ್ಲೇ ಬರ್ತೀನಿ ಅಂತಾನು ಹೇಳಿದೀನಿ. ಹಾಗಾದ್ರೆ ನಾಳೆ ಬಿಗ್ ಬಾಸ್ ಅಂದ್ರೆ ಇವತ್ತು ಮಧ್ಯರಾತ್ರಿ ಹತ್ತತ್ರ, ಈಗ ಟೈಮ್ ಬಂದು 1:15 ನೋಡಿ. ಈ ಟೈಮ್ ಅಲ್ಲಿ ನಾನು ವಿಡಿಯೋ ಶುರು ಮಾಡ್ತಾ ಇದೀನಿ ಅಂದ್ರೆ ನಾನ್ ಮಾತು ಕೊಟ್ಟಿದ್ದೆ ಸೆಪ್ಟೆಂಬರ್ 28ರಿಂದ ಬಿಗ್ ಬಾಸ್ ಅಪ್ಡೇಟ್ಸ್ ನಾನು ಕೂಡ ಶುರು ಮಾಡ್ತೀನಿ ಅಂತ. ಒಳಗಡೆ ಕಚ್ಚಾಡೋರು ಕಚ್ಚಾಡ್ಲಿ. ಇನ್ಮೇಲೆ ಫಸ್ಟ್ ಅಪ್ಡೇಟ್ ಇಲ್ಲಿಂದ ಶುರು ಮಾಡ್ತಾ ಇದೀನಿ. ಫಸ್ಟ್ ಅಪ್ಡೇಟ್ ಅಲ್ಲಿ ಏನಪ್ಪಾ ಹೇಳ್ತಾ ಇದೀನಿ ಅಂತಂದ್ರೆ, ಬಿಗ್ ಬಾಸ್ ಬರ್ತಿರ್ತಕ್ಕಂತ ಕಂಟೆಸ್ಟೆಂಟ್ಗಳು ಯಾರ್ಯಾರು? ಹೌದು, ಈ ಒಂದು ಮಾಹಿತಿನ ಕೊಡೋದಕ್ಕೆ ಅಂತಾನೆ ಈ ಒಂದು ವಿಡಿಯೋ ಮಾಡ್ತಾ ಇದೀನಿ. ಮೊದಲನೇದಾಗಿ ಫಸ್ಟ್ ಟಾಪ್ 3 ಕಂಟೆಸ್ಟೆಂಟ್ಗಳು ಯಾರು ಅಂತಂದೇಳಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿದೆ. ನಿಮ್ಗೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಾಗಿರ್ಬೋದು ಆ 3 ಜನ ವ್ಯಕ್ತಿಗಳು ಯಾರ್ಯಾರು ಅಂತ. ಆ 3 ಜನರ ಹೆಸರನ್ನ ನಾನು ಲೇಟ್ ಮಾಡದೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಬರ್ತಿರ್ತಕ್ಕಂಥದ್ದು ಕಾಕ್ರೋಚ್ ಸುಧೀರ್ ಅವರು. ಇವರೊಬ್ರು ಖಳನಾಯಕ. ಅದಾದ್ಮೇಲೆ ಎರಡನೇ ಕಂಟೆಸ್ಟೆಂಟ್ ಆಗಿ ಬರ್ತಿರ್ತಕ್ಕಂಥವ್ರು ಮಂಜುಳಾ ಭಾಷಿಣಿ ಅಂತಂದೇಳಿ ನಟಿಯವರು. ಮೂರನೇದಾಗಿ ಬರ್ತಿರ್ತಕ್ಕಂಥದ್ದು ಮಲ್ಲಮ್ಮ ಅಂತಂದೇಳಿ ನಮ್ಮ ಹಳ್ಳಿ ನಾಡಿನ ಸೊಗಡಿನ ಅಜ್ಜಿ. ಇವ್ರನ್ನ ಕರ್ಕೊಂಡ್ ಬಂದಿರೋದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು. ಈ 3 ಜನರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಈ 3 ಜನನ್ನ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಕರ್ಕೊಂಡ್ ಬಂದಿರೋದು ತುಂಬಾ ಖುಷಿ ವಿಚಾರ. ಹಾಗೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತಂದೇಳಿ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಒಂದು ಕೂಗು ಕೇಳಿ ಬಂದಿತ್ತು. ಹೌದು, ಅದನ್ನ ಅವ್ರು ಪ್ರೂವ್ ಮಾಡಿದ್ರು. ನಾವ್ ಅನ್ಕೊಂಡ್ವಿ ಸಾಕಷ್ಟು ಜನ ಫೇಕ್ ಎಲ್ಲ ಡೀಟೇಲ್ಸ್ ಕೊಡ್ತಾ ಇದ್ರು, ಇವ್ರು ಬರ್ಬೋದೇನೋ ಇವ್ರು ಬರ್ಬೋದೇನೋ ಇವ್ರು ಬರ್ಬೋದೇನೋ ಅಂತಂದೇಳಿ. ಬಟ್ ಆ ಒಂದಷ್ಟು ಊಹೆಗೂ ಮೀರಿದಂತ ಒಂದೆರಡು ಆಪ್ಷನ್ಸ್ ಗಳನ್ನ ತಗೊಂಡ್ ಬಂದಿದ್ದಾರೆ. ಹಾಗೆ ನಮ್ಮ ಊಹೆಯಲ್ಲಿ ಇದ್ದಂತ ಒಂದೆರಡು ಆಪ್ಷನ್ಸ್ ಕೂಡ ಇದೆ. ನಾವೆಲ್ಲ ಗೆಸ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ನಾನ್ ಗೆಸ್ ಮಾಡಿದ್ದೆ. ನನಗ್ ಬಂದಂತ ಮಾಹಿತಿ ಪ್ರಕಾರ ನನಗೆ ಆಲ್ರೆಡಿ ನಿನ್ನೆ ಒಂದು ಮಾಹಿತಿ ಬಂದಿತ್ತು. ಏನಪ್ಪಾ ಅಂತಂದ್ರೆ ಕಾಕ್ರೋಚ್ ಸುಧೀರ್ ಅವರು ಇರ್ತಾರೆ. ಅವರೇ ಬಂದು ಪಬ್ಲಿಕ್ ಅಲ್ಲಿ ಒಂದು ಮುಖಕ್ಕೆ ಕರ್ಚೀಫ್ ಕಟ್ಕೊಂಡು, ತಲೆಗೆ ಕ್ಯಾಪ್ ಹಾಕೊಂಡು, ಕಣ್ಣಿಗೆ ಗ್ಲಾಸ್ ಹಾಕೊಂಡು, ಫುಲ್ ಬಾಡಿ ಕವರ್ ಮಾಡ್ಕೊಂಡು ಹೋಗಿ ನಾನು ಬಿಗ್ ಬಾಸ್ ಹೋಗ್ತಾ ಇದೀನಿ ಸಪೋರ್ಟ್ ಮಾಡಿ, ನಾನು ಬಿಗ್ ಬಾಸ್ ಹೋಗ್ತಾ ಇದೀನಿ ಸಪೋರ್ಟ್ ಮಾಡಿ, ನಾನೊಬ್ಬ ಸಾರ್ವಜನಿಕ, ನಾನೊಬ್ಬ ಹುಡುಗ, ನಾನೊಬ್ಬ ಜಸ್ಟ್ ಒಬ್ಬ ಮಿಡಲ್ ಕ್ಲಾಸ್ ನಾರ್ಮಲ್ ಆಗಿರ್ತಕ್ಕಂಥ ಹುಡುಗ, ಹೋಗ್ಬೋದಾ ಹೀಗೆ ಹೇಗೆ ಅಂತೆಲ್ಲ ಕಾಲ್ ಎಳ್ಕೊಂಡು ನೋಡೋಣ ಅಂತಂದೇಳಿ ಪಬ್ಲಿಕ್ ಅಲ್ಲಿ ನುಗ್ಗಿ ಪಬ್ಲಿಕ್ ಆಶೀರ್ವಾದನ, ಆಡಿಯನ್ಸ್ ಆಶೀರ್ವಾದನ ಪಡ್ಕೊಂಡು ಬಂದಿದ್ರು. ಸೊ ಅಲ್ಲೇ ಗೊತ್ತಾಗೋಯ್ತು ಅವರ ವೇಷಭೂಷಣ, ಅವರ ಹೇರ್ ಸ್ಟೈಲು, ಅವರ ಮಾತಿನ ಶೈಲಿ ಆಗಿರ್ಬೋದು, ಅವರ ವಾಯ್ಸ್ ಆಗಿರ್ಬೋದು, ಹಾಗೆ ಅವರ ಕೈಯಲ್ಲಿದ್ದಂತ ಟ್ಯಾಟೂ, ಹಾಗೆ ಬಳೆ ಮತ್ತೆ ರಿಂಗ್, ಇವುಗಳನ್ನ ಅಬ್ಸರ್ವ್ ಮಾಡಿ ಇವರೇ ಕಾಕ್ರೋಚ್ ಸುಧೀರ್ ಅವರು ಅಂತ ಫೈಂಡ್ ಔಟ್ ಮಾಡಿ ಒಂದು ವಿಡಿಯೋ ಕೂಡ ಮಾಡಿದಾಯ್ತು. ಅದನ್ನ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿರ್ತೀರಾ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಇನ್ಮೇಲೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ನಿಮ್ಗೆ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಬೇಕಾಗುತ್ತೆ, ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಕ್ಲಿಯರೆನ್ಸ್ ಬೇಕಾಗುತ್ತೆ. ಯಾರು ಸರಿ ಯಾರು ತಪ್ಪು, ಯಾರು ಮಾಡ್ತಿರೋದು ಸರಿ ಯಾರು ಮಾಡ್ತಿರೋದು ತಪ್ಪು, ಯಾರು ಕರೆಕ್ಟ್ ಆಗಿದ್ದಾರೆ ಯಾರು ತಪ್ಪಾಗಿದ್ದಾರೆ, ಯಾರು ಕಳಪೆ ಯಾರು ಉತ್ತಮ, ಈ ತರದ ಒಂದಷ್ಟು ಡೌಟ್ಗಳು ನಿಮ್ಗೆ ಇರುತ್ತೆ. ಹಾಗೆ ನಿಮ್ಗೆ ಬಿಗ್ ಬಾಸ್ ಮನೇಲಿ ಯಾರಿಗೊಬ್ರು ಬೈಬೇಕು ಅಂತ ಅನಿಸ್ತಿರುತ್ತೆ, ಇನ್ನೊಬ್ರು ಯಾರಿಗೋ ಹೊಗಳ್ಬೇಕು ಅನಿಸ್ತಿರುತ್ತೆ. ನಿಮಗ್ ಸಪೋರ್ಟ್ ಮಾಡುವಂತ ವ್ಯಕ್ತಿ, ನೀವ್ ಯಾರಿಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತವ್ರಿಗೆ ಪ್ರಪಂಚ ಕೂಡ ಸಪೋರ್ಟ್ ಮಾಡ್ತಾ ಇದಾನ ಇಲ್ವಾ? ಹಾಗೆ ನೀವ್ ಯಾರಿಗೆ ಬೈತಾ ಇರ್ತೀರಾ ಅಂತವ್ರಿಗೆ ಪ್ರಪಂಚ ಕೂಡ ಬೈತಾ ಇದಾನ ಇಲ್ವಾ? ಈ ತರದ ಒಂದಷ್ಟು ಡೌಟ್ಗಳು ನಿಮ್ಗೆ ಇರುತ್ತಲ್ವಾ? ಇದನ್ನೆಲ್ಲ ಯಾರ ಹತ್ರನೂ ಶೇರ್ ಮಾಡ್ಕೋಬೇಕಂತ ಅನಿಸ್ತಿರುತ್ತೆ. ತಲೆ ಕೆಡಿಸ್ಕೊಬೇಡಿ. ನನ್ನ ಕಮೆಂಟ್ ಸೆಕ್ಷನ್ ಯಾವಾಗ್ಲೂ ಓಪನ್ ಇರುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಬಂದು ಹೇಳ್ತಾ ಹೋಗ್ಬೋದು. ಯಾಕೆ ಅಂತಂದ್ರೆ ಇನ್ ಮುಂದೆ ನನ್ನ ಒಂದು ಬಿಗ್ ಬಾಸ್ ಅಪ್ಡೇಟ್ ಪ್ರತಿ ದಿನ ಇರುತ್ತೆ. ಆದಷ್ಟು ಬೇಗ ತಡ ಯಾಕೆ ಮಾಡ್ತಾ ಇದೀರಾ? ಒತ್ತಿ, ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಬೇಗ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಇನ್ಮೇಲೆ ಬಿಗ್ ಬಾಸ್ ಬಗ್ಗೆ ನೀವು ಏಕಾಏಕಿ ಅವ್ರು ಅಲ್ಲಿ ಗುದ್ದಾಡ್ಲಿ, ನಾವ್ ಇಲ್ಲಿ ಗುದ್ದಾಡೋಣ. ನಿಮ್ಗೆ ಅನ್ಸಿದ್ದು ನೀವ್ ಹೇಳಿ, ನಿಮ್ ಕಂಟೆಸ್ಟೆಂಟ್ ಯಾರು ಅಂತ ನೀವ್ ಹೇಳಿ, ನನಗೆ ಇಷ್ಟ ಆಗೋ ಕಂಟೆಸ್ಟೆಂಟ್ ಯಾರು ಅಂತ ನಾನು ಹೇಳ್ತೀನಿ. ಹಾಗೆ ಸರಿ ತಪ್ಪುಗಳನ್ನ ನಾವು ಕೂಡ ಡಿಸೈಡ್ ಮಾಡೋಣ. ಅದಾದ್ಮೇಲೆ ವಾರದ ಕತೆ ಕಿಚ್ಚನ ಜೊತೆ ಬಂದೇ ಬರುತ್ತೆ. ಈ ಒಂದಷ್ಟು ಮಾತುಕತೆನ ನಾವು ಎಂಜಾಯ್ ಮಾಡ್ಕೊಂಡು 3 ತಿಂಗಳು ಬಿಗ್ ಬಾಸ್ ನ ಎಂಜಾಯ್ ಮಾಡ್ಕೊಂಡೇ ಕಾಲ ಕಳೆಯೋಣ ಅಂತ ಹೇಳಲ್ಲ. ಸ್ವಲ್ಪ ಎಂಟರ್ಟೈನ್ಮೆಂಟ್, ನಿಮ್ಮ ವರ್ಕ್ ಪ್ರೆಷರ್ ಏನಿರುತ್ತೆ, ನಿಮ್ಮ ವರ್ಕ್ ಪ್ರೆಷರ್ ಇಂದ ಹೊರಗಡೆ ಬಂದು ನೀವು ನಿಮ್ಮ ಫ್ಯಾಮಿಲಿ, ಲವ್, ಕೆರಿಯರ್, ಸ್ಕೂಲು, ಕಾಲೇಜು, ಈ ಒಂದಷ್ಟು ಮೆಂಟಲ್ ಪ್ರೆಷರ್ ಇಂದ ಹೊರಗಡೆ ಬಂದು ಸ್ವಲ್ಪ ರಿಲೀಫ್ ಆಗ್ಬೇಕಲ್ವಾ? ಅದಕ್ಕೋಸ್ಕರ ಅಂತಾನೆ ಈ ಬಿಗ್ ಬಾಸ್. ಹಾಗಾದ್ರೆ ಎರಡನೇ ಕಂಟೆಸ್ಟೆಂಟ್ ಯಾರು? ಎರಡನೇ ಕಂಟೆಸ್ಟೆಂಟ್ ಹೇಳ್ದೆ, ನಟಿ ಮಂಜುಳಾ ಭಾಷಿಣಿ ಅಂತಂದೇಳಿ. ಇವರು ಸಿಲ್ಲಿಲಲ್ಲಿ ಖ್ಯಾತಿಯ ನಟಿ. ತುಂಬಾ ಒಳ್ಳೆ ಕಾಮಿಡಿ, ಹ್ಯೂಮರಸ್, ಒಂದು ಕಾಮಿಡಿ ಸೆನ್ಸ್ ಇರ್ತಕ್ಕಂತ ನಟಿ ಇವರು. ತುಂಬಾ ಒಳ್ಳೆ ಕಾಮಿಡಿಯಾಗಿ ಇವರ ಒಂದು ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿತ್ತು ಆ ಟೈಮಲ್ಲಿ. ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದಂತ ನಟಿ, ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ನಗಿಸ್ತಾ ಇದ್ದಂತ ನಟಿ ಇವರು. ಇಷ್ಟು ದಿನ ಇದ್ದದ್ದು, ಇಷ್ಟು ದಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದದ್ದು, ಇಷ್ಟು ದಿನ ಕಷ್ಟಪಟ್ಟದ್ದು ತುಂಬಾ ಅವ್ರಿಗೆ ಒಂದು ಫಲ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇತ್ತೀಚೆಗಷ್ಟೇ ಅವರ ಒಂದು ಜಿ ಕನ್ನಡ ಚಾನಲ್ ಅಲ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಲ್ಲಿ ಒಂದು ರೋಲ್ ಕೂಡ ಮಾಡಿದ್ರು.
ಬಡ್ಡಿ ಬಂಗಾರಮ್ಮ ಅಂತ ಒಂದು ರೋಲ್ ಕೂಡ ಮಾಡಿದ್ರು. ಸೊ ಅಲ್ಲಿ ಅವ್ರನ್ನ ಅವ್ರು ಗುರ್ತಿಸಿದ್ರು. ಸಾಕಷ್ಟು ಜನಕ್ಕೆ ಒಂದು ಇದಿದೆ, ಕಲರ್ಸ್ ಅಲ್ಲಿ ಇದ್ದವರು ಇಲ್ಲಿಗೆ ಹೋಗಂಗಿಲ್ಲ, ಝೀಗ್ ಹೋಗಂಗಿಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಹಾಗಾದ್ರೆ ಜಿ ಕನ್ನಡದಲ್ಲಿ ಆಕ್ಟ್ ಮಾಡಿದಂತ ನಟಿ ಈಗ ಇಲ್ಲಿಗೆ ಯಾಕೆ ಬಂದ್ರು? ಸೊ ನಾವ್ ಅದನ್ನೆಲ್ಲ ತಲೆಯಿಂದ ತೆಗೆದಾಕ್ಬೇಕು. ಯಾಕೆ ಅಂತಂದ್ರೆ ಬಿಗ್ ಬಾಸ್ ನಮ್ಮ ನಿಮ್ಮ ಊಹೆಗೂ ಮೀರಿದ್ದು. ಸೊ ಹಾಗಾಗಿ ಇವ್ರನ್ನ ಗುರ್ತಿಸಿ ನಟಿ ಮಂಜುಳಾ ಭಾಷಿಣಿ ಅವ್ರಿಗೆ ಬಿಗ್ ಬಾಸ್ಗೆ ಕರೆ ಮಾಡಿ ಬಿಗ್ ಬಾಸ್ಗೆ ಕರ್ಕೊಂಡ್ ಬಂದು ಕೂರಿಸ್ತಾ ಇರೋದು ನಿಜವಾಗ್ಲೂ ಖುಷಿ ಆಗಿದೆ. ಅವರ ಒಂದು ಹಾರ್ಡ್ ವರ್ಕ್ಗೆ, ಅವರ ಒಂದು ಸಿನಿ ಜರ್ನಿಗೆ ರೆಸ್ಪೆಕ್ಟ್ ಮಾಡಿ ತಂದು ಕೂರಿಸಿರೋದು ನಿಜವಾಗ್ಲೂ ನನಗೆ ಖುಷಿ ಕೊಟ್ಟಿದೆ. ನಿಮ್ಗೆ ಏನ್ ಅನ್ಸುತ್ತೆ ಅವ್ರ ಬಗ್ಗೆ? ನೀವು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗಾದ್ರೆ ಮೂರನೇ ಕಂಟೆಸ್ಟೆಂಟ್ ಯಾರು? ಮೂರನೇ ಕಂಟೆಸ್ಟೆಂಟ್ ಬಂದು ನಮ್ಮ ಮಲ್ಲಮ್ಮ ಅಂತ ಹೇಳಿ. ಇವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಇಷ್ಟಪಡಲ್ಲ. ಯಾಕೆ ಅಂತಂದ್ರೆ ಇವರು ನಿಮ್ಮೆಲ್ಲರ ಅಜ್ಜಿ, ತುಂಬಾ ಇಷ್ಟ ಆಗುವಂತ ಅಜ್ಜಿ. ಯಾಕೆ ಅಂತಂದ್ರೆ ಹಳ್ಳಿ ಭಾಗದ ಜನರಿಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ. ಯಾಕೆಂದ್ರೆ ಪ್ರತಿ ಸಲ ಬಿಗ್ ಬಾಸ್ ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂತ ಜನರನ್ನ ತಗೊಂಡ್ಬರುತ್ತೆ. ಹಾಗೆ ಎಲ್ಲಾ ಭಾಗದ ಜನರಿಗೆ ಕನೆಕ್ಟ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಮಂಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮೈಸೂರು, ಮಂಡ್ಯ, ಬ್ಯಾಂಗ್ಳೂರ್, ಮೈಸೂರು, ಈ ತರದ ಒಂದಷ್ಟು ಕನೆಕ್ಟಿವ್ ಇರ್ಬೇಕು. ಅಂದ್ರೆ ಆಲ್ ಓವರ್ ಕರ್ನಾಟಕಕ್ಕೆ ಕನೆಕ್ಟ್ ಆಗ್ಬೇಕು. ಆ ತರದ ಜನರನ್ನ ಹುಡುಕಿ ತಗೊಂಡ್ಬರ್ತಾರೆ. ಸೊ ಅದೇ ರೀತಿ ಈಗ ನಮ್ಮ ಉತ್ತರ ಕರ್ನಾಟಕ ಮೂಲದಿಂದ ತಗೊಂಡ್ ಬಂದಂತ ಮಲ್ಲಮ್ಮ ಅನ್ನೋ ಅಜ್ಜಿ, ಇವ್ರನ್ನ ತಗೊಂಡ್ ಬಂದಿರೋದು ನನಗೆ ನಿಜವಾಗ್ಲೂ ಕ್ಯೂರಿಯಸ್ ಆಗ್ತಾ ಇದೆ. ನಾನು ಫಸ್ಟ್ ಟೈಮ್ ನಿಜವಾಗ್ಲೂ ಶಾಕ್ ಆಗ್ಬಿಟ್ಟೆ ಇವ್ರನ್ನ ನೋಡಿ. ಹಬಾಬಾಬಾಬಾ, ಅಜ್ಜಿ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೇಲಿ ಏನ್ ಮಾಡ್ಬೋದು ಅಂತ. ಆದ್ರೆ ಏನೇನೆಲ್ಲ ಮಾಡ್ಬೋದು ಅಂತ ನಾವು ಊಹೆ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಲಾಸ್ಟ್ ಟೈಮ್ ಹಳ್ಳಿಯವರು ಅಂತ ತುಂಬಾ ಜನ ಲೇಜಿ ಮಾಡಿದಕ್ಕೆ, ನೆಗ್ಲೆಕ್ಟ್ ಮಾಡಿದಕ್ಕೆ, ಅದೇ ಹಳ್ಳಿಯಿಂದ ಬಂದಂತ ಒಬ್ಬ ಹುಡುಗ ಬಿಗ್ ಬಾಸ್ ಕಪ್ಪನ್ನೇ ಗೆದ್ಕೊಂಡೋದ. ಗೊತ್ತಲ್ಲ, ಉತ್ತರ ಕರ್ನಾಟಕದ ಹುಲಿ ಹನುಮಂತ ಅವರು. ಹಾಗಾಗಿ ಹಳ್ಳಿಯಿಂದ ಬಂದಿರೋದು ಮಲ್ಲಮ್ಮ, ಇವ್ರೇನ್ ಮಾಡ್ಬಿಡ್ತಾರ ಗುರು, ತೆಗೆದು ಕಳಿಸ್ಬಿಡ್ತಾರ ಇವ್ರಿಗೆ ಅಂತೆಲ್ಲ ಲೇಜಿ ಮಾಡಕ್ ಹೋಗ್ಬೇಡಿ. ಹಳ್ಳಿ ಜನ ಒಳ್ಳೆ ಜನ, ತಳಕು ಬೆಳಕು ತಿಳಿಯದಂತ ಮುಗ್ಧರು. ಹಾಗೆ ಅವರಷ್ಟು ಸ್ಟ್ರಾಂಗ್ ಯಾರು ಕೂಡ ಇರಲಿಕ್ಕಿಲ್ಲ. ಈಗೆಲ್ಲ ಸಾಧನೆ ಮಾಡ್ತಿರೋದು ಇದೇ ಹಳ್ಳಿಯವರು. ನೋಡೋಣ ಈಗ ಹಳ್ಳಿ ಭಾಗದಿಂದ ಬಂದಂತ ನಮ್ಮ ಮಲ್ಲಮ್ಮ ಅವರು ಎಷ್ಟು ಕಾಂಪಿಟೇಷನ್ ಕೊಡ್ತಾರೆ ಅಂತಂದೇಳಿ. ಕಾಂಪಿಟೇಷನ್ ಕೊಡೋದಕ್ಕಿಂತ ಹೆಚ್ಚಾಗಿ ಇವ್ರನ್ನ ಹಾಕಿರೋದು ತುಂಬಾನೇ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಯಾಕೆಂದ್ರೆ ಇವರ ಮಾತು, ಇವರ ಶೈಲಿ, ಒಂದಷ್ಟು ಇವರ ಒಂದು ಆ ನೇಟಿವ್ ಕಲ್ಚರ್ ಅಲ್ಲಿ ಇದ್ದಂತ ಆ ಒಂದು ಲ್ಯಾಂಗ್ವೇಜ್, ಇದೆಲ್ಲ ಕರ್ನಾಟಕದ ಕನ್ನಡಿಗರನ್ನ ಸಾಕಷ್ಟು ಮನರಂಜನೆ ನೀಡೋ ರೀತಿ ಮಾಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಈ ಮೂರು ಜನ ನನಗೆ ನಿಜವಾಗ್ಲೂ ಇಷ್ಟ ಆದ್ರು. ಇದರಲ್ಲಿ ಯಾರನ್ನ ಮೇಲು ಯಾರನ್ನ ಕೇಳು ಅಂತಾನು ಮಾಡಕ್ ನನಗೆ ಇಷ್ಟ ಇಲ್ಲ. ಬಿಕಾಸ್ ಮೂರು ಜನ ಅವರದ್ದೇ ಆದಂತ ಸ್ವಂತ ಐಡೆಂಟಿಟಿಯಿಂದ, ಸ್ವಂತ ಬ್ರ್ಯಾಂಡ್ ತರ ಗುರ್ತಿಸ್ಕೊಂಡ್ ಬಂದಂತವ್ರು. ಈ ಮೂರು ಜನರ ವಿಚಾರದಲ್ಲಿ ನನಗೆ ಯಾವ್ದೇ ತರದ ರಿಗ್ರೆಟ್ ಇಲ್ಲ. ಸೊ ಇವ್ರನ್ನ ಯಾಕಾದ್ರೂ ಕರ್ಕೊಂಡ್ ಬಂದ್ರು ಗುರು, ನೋಡಕ್ ಆಗ್ತಾ ಇಲ್ಲ, ಇನ್ಮೇಲೆ ನಾವು ಬಿಗ್ ಬಾಸ್ ನೋಡಕ್ ಆಗಲ್ಲ ಅನ್ನೋ ತರ ಯಾರು ಕೂಡ ಇಲ್ಲ. ಈ ಮೂರು ಜನ ಕೂಡ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಸೊ ಇದೇ ರೀತಿ ನಿಮ್ಗೆ ಅನ್ಸುತ್ತೆ ಈ ಮೂರು ಜನರ ಬಗ್ಗೆ? ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇದಿಷ್ಟು ಮಧ್ಯರಾತ್ರಿವರೆಗೂ ಬಂದಂತ ಅಪ್ಡೇಟ್ಸ್. ಮತ್ತೆ ನೋಡೋಣ ಮುಂದಿನ ವಿಡಿಯೋಗಳಲ್ಲಿ ಏನಾದ್ರೂ ಹೊಸ ಅಪ್ಡೇಟ್ ಸಿಗ್ಬೋದು. ಹಾಗೆ ಅಪ್ಪಿ ಲೇಟ್ ಆದ್ರೂ ಕೂಡ ಬಿಗ್ ಬಾಸ್ ಬಗ್ಗೆ ಡೈರೆಕ್ಟ್ ಆಗಿ ಮಾತಾಡೋದಕ್ಕೆ ಅಂತ ಇನ್ಮೇಲೆ ಎವ್ರಿ ಡೇ ನಾನು ಇದ್ದೇ ಇರ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಬಂದ್ರು ಕೂಡ, ನಿಮ್ಗೆ ಏನೇ ಮಾತಾಡ್ಬೇಕಂದ್ರು ಕೂಡ, ಇನ್ಮೇಲೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಗಿರುತ್ತೆ, ರಘುವರ್ಯ_k. ಯೂಟ್ಯೂಬ್ ಗೊತ್ತಲ್ವಾ, RVK ಸ್ಟುಡಿಯೋಸ್. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಹೋಗಿಯೋರ್ಗೆ ಹೋಗ್ಯೋಣ, ಹೊಗಳೋರ್ಗೆ ಹೊಗಳೋಣ, ಸಪೋರ್ಟ್ ಮಾಡೋರಿಗೆ ಸಪೋರ್ಟ್ ಮಾಡೋಣ. ಒಟ್ನಲ್ಲಿ ಬಿಗ್ ಬಾಸ್ ನ ಮೆರ್ಸಿ